ಒಬ್ಬ ಒಂದು ಜೋಕ್ಸ್ ಇತ್ತು ಕೇಳ್ತೀರ ಎಸ್ ಹಾಡು ಬರಂಗಿಲ್ಲ. ಅವ ಒಟ್ಟ ವೇದಿಕೆ ಮ್ಯಾಗ ಬರಾಕ ಒಟ್ಟ ವಾಲಿತ್ತಿದತ್ತ ಊರಾನವ್ರೆಲ್ಲ ಕೂಡ್ರಿ ಅಂತ. ಇವ್ನು ಹೆಂಗಾರ ಮಾಡಿ ವೇದಿಕೆ ಮ್ಯಾಗ ತಂದ ಮಾತಾಡ್ಸೋಣ ಅಂತ ವಿಚಾರ ಮಾಡ್ರಂತ. ವಿಚಾರ ಮಾಡಿ ಏನ್ ಮಾಡ್ರಂತ ಎಲ್ಲಾರು ಕೂಡಿ ಒಂದು ಸ್ಟೇಜ್ ರೆಡಿ ಮಾಡ್ರಂತ. ಒಟ್ಟ ಇವ್ನು ಮಾತಾಡ್ಸ್ಬಿಡ್ನು ಅಂತ ವಿಚಾರ ಮಾಡ್ರಂತ. ಬಂದಂತ ಎಲ್ಲ ವೇದಿಕೆ ಮ್ಯಾಗ ಇದನ್ನ ಮಾಡಿ ಎಲ್ಲ ಇದು ಮಾಡಿ ಈಗ ಗೌಡ್ರು ಮಾತಾಡ್ಬೇಕಂದ್ರತ್ತ. ಬಂದತ್ ಗೌಡ, ಹಾ ಎಲ್ಲರಿಗೂ ನಮಸ್ಕಾರ ಅಂದತ್ತ. ಅಂದ ನಾ ಈಗೇನು ಮಾತಾಡ್ಬೇಕಂತ ನಿಮ್ಗೆ ಗೊತ್ತೈತ್ಲ ಅಂದ. ಅಂದ್ಕೂಡ್ಲೆ ಹ್ಞೂ ರೀ ಅಂದ್ರು. ಗೊತ್ತೈತೆ ಅಂದ್ರೆ ಏನು ಮಾತಾಡೋದು ಅಂತ ತೆಳಗೆ ಗೊತ್ತೋಗ್ಬಿಟ್ಟು ಮತ್ತೆಲ್ಲರೂ ಕೂಡ್ರು ಮಾತಾಡ್ಕೊಂಡ್ರು. ಇವ ಹಿಂಗಾದ್ರೆ ಮಾತಾಡೋದಿಲ್ಲ. ಇನ್ನೊಮ್ಮೇನು ಒಣ್ಣು ಎಲ್ಲಾರು ಕೂಡ ಮಾತಾಡ್ಕೊಂಡ ನೀ ಮಾತಾಡೋದು ಗೊತ್ತೈತಿಲ್ಲ ಅನ್ನಲ್ಲ, ಗೊತ್ತಿಲ್ಲ ಅಂದ್ಬಿಡು. ಆಯ್ತು ಮತ್ತೆ ಸ್ಟೇಜ್ ಏನು ಮಾಡ್ರು, ಮತ್ತೆ ಅವ್ನು ವೇದಿಕೆ ಮ್ಯಾಗ ಕರೆದ್ರು. ಅವ್ನು ಮಾತಾಡೋಕೆ ಮೈಕ್ ಕೊಟ್ರು. ಕೇಳಿದ ನಾ ಏನು ಮಾತಾಡ್ತೀನಿ ನಿಮ್ಗೆ ಗೊತ್ತೈತಿಲ್ಲ ಅಂತ ಕೇಳಿದ. ಅನ್ನಟ್ಲೆ ಗೊತ್ತಿಲ್ಲರಿ ಅಂದ್ರೆ ಗೊತ್ತಿಲ್ಲ ಅಂದ್ರೆ ನಿಮ್ಮ ಜೋಡಿ ಏನು ಮಾತಾಡೋದು ಮತ್ತೆ ತಿಳಿದು ಹೋಗ್ಬಿಟ್ಟ. ಅನ್ನಟ್ಲೆ ಮತ್ತೆ ವಿಚಾರ ಮಾಡ್ರು. ಅರ್ಧ ಮಂದಿ ಏನೋನು ಗೊತ್ತೈತೆ ನಾನು, ಇನ್ನು ಅರ್ಧ ಮಂದಿ ಏನೋನು ಗೊತ್ತಿಲ್ಲ ನಾನು ಅಂತ ವಿಚಾರ ಮಾಡ್ರು. ಮತ್ತೆ ಸ್ಟೇಜ್ ಮ್ಯಾಗ ಕುಡಿಸಿರವನ ಗೌಡ್ ಬಂದ ಮೈಕ್ ಹಿಡ್ಕೊಂಡ ಗೊತ್ತೈತೇನ ಅಂದವ್ರಿಗೆ. ಅವ್ರು ಏನಂದ್ರು ಒಂದಿಷ್ಟು ಜನ ಗೊತ್ತಿಲ್ಲ ಅಂದ್ರೆ, ಇನ್ನೊಂದಿಷ್ಟು ಮಂದಿ ಏನಂದ್ರು ಗೊತ್ತೈತಿ ಅಂದ್ರೆ. ಹಂಗಾದ್ರೆ ಯಾರಂತ ಗೊತ್ತೈತ್ಲೆ ಅವ್ರಂತ ಕೇಳ್ಕೋರಿ ಅಂತೇಳಿ ಇಳಿದು ಹೋಗ್ಬಿಟ್ಟ. ಓಕೆ, ನನ್ಗೆ ಹಾಡು ಯಾವ ಬರುದಿಲ್ಲ.